ಟೈಮ್ ಅನ್ನೋದು ಸ್ಟ್ರೋಕಲ್ಲಿ ವೆರಿ ಇಂಪಾರ್ಟೆಂಟ್. ಪೇಷಂಟ್ ನಾವು ಎಷ್ಟು ಬೇಗ ಎಮರ್ಜೆನ್ಸಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತೀವಲ್ಲ ಅಷ್ಟು ಅವ್ರ ಬ್ರೈನ್ ಡ್ಯಾಮೇಜನ್ನು ನಾವು ತಡೆಗಟ್ಟ. ಹಾಸ್ಪಿಟಲಲ್ಲಿ ಏನು ಮಾಡ್ತಾರೆ ಅಂತಂದರೆ ಫಸ್ಟಿಗೆ ತಲೆ ಸ್ಕ್ಯಾನಿಂಗ್ ಮಾಡ್ತಾರೆ. ಎಮರ್ಜೆನ್ಸಿಯಾಗಿ ತಲೆ ಸ್ಕ್ಯಾನಿಂಗಲ್ಲಿ CT ಸ್ಕ್ಯಾನ್ ಅಥವಾ MRI ಮಾಡ್ತಾರೆ. ಬೇಸ್ಡ್ ಆನ್ ಯಾವ್ದು ಲಕ್ಷಣಗಳು ಕಾಣಿಸ್ತಾ ಇದ್ರೆ ಮತ್ತು ಎಷ್ಟು ಟೈಮಲ್ಲಿ ಹಾಸ್ಪಿಟಲಿಗೆ ಬಂದಿದ್ದಾರೆ ಅಂತ. ಯಾಕಪ್ಪ ಇದನ್ನು ನೋಡ್ತೀವಿ ಅಂತಂದರೆ ಟ್ರೀಟ್ಮೆಂಟಲ್ಲಿ ವೇರಿಯೇಷನ್ ಆಗುತ್ತೆ. ಹಾಸ್ಪಿಟಲ್ಗೆ 4.5 ಗಂಟೆ ಒಳಗಡೆ ಅದನ್ನು ಶಿಫ್ಟ್ ಮಾಡಿದರೆ ಅದನ್ನು ಈ ಇಸ್ಕಿಮಿಕ್ ಸ್ಟ್ರೋಕನ್ನು ಥ್ರೋಂಬೋಲೈಸಿಸ್ ಅಂತ ಒಂದು ಟ್ರೀಟ್ಮೆಂಟ್ ಮಾಡಿಬಿಟ್ಟು, ಕೆಲವೊಬ್ಬರಿಗೆ ಈಗ 10-12 ಗಂಟೆದಲ್ಲಿ ರೀಚ್ ಆದರೆ ಇನ್ನೊಂದು ಥರ ಬೇರೆ ಟ್ರೀಟ್ಮೆಂಟ್ ಏನಂದ್ರೆ ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಅಂತ ಮಾಡ್ತಾರೆ. ಆದಮೇಲೂ ಲೇಟಾಗಿ ಕರ್ಕೊಂಡು ಹೋದ್ರೆ ಹಾಸ್ಪಿಟಲ್ಗೆ. ಸೊ ಇದು ಯಾವುದೂ ಮಾಡೋಕ್ಕಾಗಲ್ಲ. ಜಸ್ಟ್ ಅದು ಏನು ರಕ್ತ ಗಟ್ಟಿ ಆಗೋದಕ್ಕೆ ಕಾರಣ ಏನಿರುತ್ತಲ್ಲ ಅದನ್ನು ಕಮ್ಮಿ ಮಾಡೋಕ್ಕೆ ಅಂತ ಟ್ಯಾಬ್ಲೆಟ್ ಕೊಟ್ಟು ಮತ್ತು ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಟ್ಟು ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಹೆಮೊರೇಜಿಕ್ ಟೈಪ್ ಆಫ್ ಸ್ಟ್ರೋಕ್ ಇತ್ತಂದರೆ ಏನು ಟ್ರೀಟ್ಮೆಂಟ್ ಮಾಡ್ತಾರಪ್ಪ ಅಂತಂದರೆ ಅದಕ್ಕೆ ಕಾರಣ ಏನಾಗುತ್ತಪ್ಪ, ಹೆಮೊರೇಜಿಗೆ ಏನಾಗಿತ್ತು ಕಾರಣ ಅಂತಂದರೆ ಅವರಿಗೆ ಆಕ್ಸಿಡೆಂಟ್ ಆಗಿ ಹೆಮೊರೇಜ್ ಆಗಿದೆಯಾ ಅಥವಾ ಬೇರೆ ಏನಾದರೂ BP ಜಾಸ್ತಿಯಾಗಿ ಹೆಮೊರೇಜ್ ಆಗಿದೆ ಅಂತ ಫಸ್ಟ್ ನೋಡ್ತಾರೆ. ಸೊ ಈಗ BP ಜಾಸ್ತಿ ಆಗಿರೋದು ಹೆಮೊರೇಜ್ ಆದರೆ ಫಸ್ಟ್ BP ಕಂಟ್ರೋಲ್ ಮಾಡಿಕೊಂಡು ಮತ್ತು ಹೆಮೊರೇಜಸ್ಸಿಂದ ಏನು ಬ್ರೈನಲ್ಲಿ ಏನು ಪ್ರೆಷರ್ ಜಾಸ್ತಿ ಆಗ್ತಿದೆಯಲ್ಲ ಅದನ್ನು ಕಮ್ಮಿ ಮಾಡೋಕ್ಕೆ ಆ್ಯಂಟಿ ಎಡಿಮಾ ಮೇಜರ್ಸ್ ಅಂತ ಕೊಡ್ತಾರೆ. ಆಮೇಲೆ ಕೆಲವೊಬ್ಬರು ಪೇಷಂಟ್ಗೆ ಜಾಸ್ತಿ ಹೆಮೊರೇಜ್ ಆಗಿ ಬ್ರೈನಲ್ಲಿಗೆ ಶಿಫ್ಟ್ ಆಗ್ತಾ ಇರ್ತಾರೆ, ಮಿಡ್ ಲೈನ್ ಶಿಫ್ಟ್ ಅಂತ ಹೇಳ್ತೀವಿ. ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂತಾರೆ ಎಮರ್ಜೆನ್ಸಿ ಸರ್ಜರಿನೂ ಬೇಕಾಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಡಿಕಂಪ್ರೆಸಿವ್ ಕ್ರೇನಿಯೋಟೊಮಿ ಅಂತ ಮಾಡಿ ಟ್ರೀಟ್ಮೆಂಟು, ಅದರಿಂದ ಅವ್ರಿಗೆ ತಲೆಯಲ್ಲಿರೋ ಪ್ರೆಷರನ್ನು ಕಮ್ಮಿ ಮಾಡಿ ಸೊ ಅದರಿಂದ ಆಗುವ ಕಾಂಪ್ಲಿಕೇಶನ್ಸನ್ನು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಹರ್ನಿಯೇಷನ್ ಇದು ಅಂತ. ಮತ್ತು ಇದಾದಮೇಲೆ ಅಂತಂದರೆ ಈಗ ಪೇಷಂಟಿಗೆ ಇಷ್ಟೆಲ್ಲ ಮಾಡಿದ್ವಿ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಅವ್ರಿಗೆ ಏನು ಕಾರಣಪ್ಪ ಈ ಸ್ಟ್ರೋಕ್ ಆಗೋಕ್ಕೆ ಅಂತ ತಿಳ್ಕೊಂಡು ಅದು ಕಾಸನ್ನು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ವರ್ಕಪ್ಪರ್ ಸ್ಟ್ರೋಕ್ ಅಂತ ಮಾಡ್ತಾರೆ. ಸೊ ಅದನ್ನು ಮಾಡಿ ಕಾರಣಗಳನ್ನು ನೋಡ್ಕೊಂಡು ಅದನ್ನು ಟ್ರೀಟ್ಮೆಂಟ್ ಏನು ಕಾಸಿಂದ ಆಗಿದೆ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತು ಇದು ಆದಮೇಲೆ ನೆಕ್ಸ್ಟ್ ಏನಂತಂದರೆ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ.